ನಮಸ್ತೆ ವೀಕ್ಷಕರೇ, ಅನ್ನಪೂರ್ಣ ಮೂರ್ತಿ ಚಾನಲ್ಗೆ ಸ್ವಾಗತ. ನಿಮಗೆ ನೀವು ನಂಬ್ತೀರಾ? ಸೊಳ್ಳೆಗಳೇ ಇಲ್ಲದೆ ಇರೋ ದೇಶ ಇದೆ ಅಂತಂದ್ರೆ ನಂಬ್ತೀರಾ? ಅದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾನು ಈ ಪ್ರಶ್ನೆಗೆ ಉತ್ತರ ಕೊನೆಯಲ್ಲಿ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ಗಾದೆ ಬಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ ಗೊತ್ತಲ್ಲ ನಿಮ್ಗೆ. ಗಿಡವಾಗಿ ಬಗ್ಗದ್ದು ಅಂದ್ರೆ ನಾವು ಮಕ್ಕಳು ಹುಟ್ಬಿಟ್ಟ ಮೇಲೆ ಅವ್ರನ್ನ ಬದಲಾಯಿಸಕ್ ಹೋಗ್ತೀವಿ. ಅದಾಗಲ್ಲ. ಯಾಕೆಂದ್ರೆ ಮೊದಲೇ ಅವ್ರನ್ನ ಬದಲಾಯಿಸಿರ್ಬೇಕು ಅಥವಾ ಮೊದಲೇ ಅವ್ರಿಗೆ ಶಿಕ್ಷಣ ಕೊಟ್ಟಿರ್ಬೇಕು. ಎಲ್ಲಿ ಯಾವಾಗ ಕೊಡ್ಬೇಕು ಮೇಡಮ್, ಎಷ್ಟನೇ ವಯಸ್ಸಿಂದ ಅಂತ ನೀವು ಕೇಳಿದ್ರೆ ಹೊಟ್ಟೆಯಲ್ಲಿರುವಾಗಲೇ ಕೊಡಬೇಕು. 3ನೇ ತಿಂಗಳು ಗರ್ಭವತಿ ಆದಾಗ 3ರಿಂದ 9 ತಿಂಗಳವರೆಗೆ ಆ ಮಕ್ಕಳಿಗೆ ನೀವು ಶಿಕ್ಷಣ ಕೊಟ್ಟಿದ್ದೇ ಆದರೆ ಅವರು ಹುಟ್ಟಿದ ಮೇಲೆ ನಿಮಗೆ 80% ಆ ಮಕ್ಕಳು ಅವರ ಗುರಿ ತಲುಪೋದಕ್ಕೆ ಬಹಳ ಸುಲಭ ಆಗತ್ತೆ. ಇನ್ನು 20% ನೀವು ಎಫರ್ಟ್ ಹಾಕಿದ್ರೆ ಸಾಕಾಗತ್ತೆ. ಅಂದ್ರೆ ಹೇಗೆ ಅದು ಅಂತಂದ್ರೆ, ನೀವು ಗರ್ಭ ಶಿಕ್ಷಣ ಅಂತ ನಾವು ಹೇಳ್ತೀವಿ. ಗರ್ಭದಲ್ಲಿರುವಾಗಲೇ ನಮ್ಮ ಅಜ್ಜಿ ತಾತ ಮುತ್ತಾತನ ಕಾಲದಲ್ಲೆಲ್ಲನೂ ಅದೇ ಥರನೇ ಶಿಕ್ಷಣಗಳು ಕೊಡ್ತಾ ಇದ್ದಿದ್ದು. ಈಗೆಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಬಿಡಿ. ಇವಾಗ ಪ್ರೆಗ್ನೆನ್ಸಿ ಆಗಬೇಕಾದ್ರೇನೆ ಮೊದಲೇ ಪ್ಲಾನ್ ಮಗು ವಿಷಯ ಬಿಟ್ಬಿಡಿ, ಅವರ ದುಡ್ಡಿನ ಪ್ಲಾನ್ಗಳು ಮಾಡಿಕೊಂಡು ಇವಾಗೆಲ್ಲ ಪ್ರೆಗ್ನೆನ್ಸಿ ಆಗೋದು ನೋಡ್ತಾ ಇದ್ದಾರೆ. ಮೊದಲು ಗರ್ಭ ಶಿಕ್ಷಣ, ಗರ್ಭ ಧರಿಸ್ಬೇಕಾದ್ರೆ ಅವರ ದೇಹ ಪ್ರಕೃತಿ, ಮನಸ್ಸಿನ ಪ್ರಕೃತಿ ಎಲ್ಲವನ್ನು ನೋಡಿಕೊಂಡು ಮಾಡ್ಕೋಬೇಕು. ಅದಕ್ಕೆ ನಮ್ಮಲ್ಲಿ ವೂಂಬ್ ಎಜುಕೇಷನ್ ಅಂತ ಹೇಳಿ ನಾವೇ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಆ ಒಂದು ತರಬೇತಿಯನ್ನ ತಗೊಂಡ್ರೆ ಯಾರೆಲ್ಲ ಇವಾಗ ಗರ್ಭವತಿ ಆಗ್ಬೇಕು ಅನ್ಕೊಂಡಿದ್ದಾರೆ ಅಥವಾ ಆಗಿದ್ದಾರೆ, ಈಗ ನಮ್ಮನ್ನ ಈ 6 ತಿಂಗಳಲ್ಲಿ ಅವರಿಗೆ ಒಳ್ಳೆ ಮಗುವನ್ನ ಪಡೆಯೋದು ಹೇಗೆ, ಒಳ್ಳೆ ಮಗುವನ್ನ ಈ ಸಮಾಜಕ್ಕೆ ಕೊಡೋದು ಹೇಗೆ, ಗರ್ಭ ಶಿಕ್ಷಣ ಅಂದ್ರೆ ಏನು, ಎಲ್ಲವನ್ನು ನಾವು ಅವರಿಗೆ ಕೊಟ್ಟು ಒಳ್ಳೆ ಮಕ್ಕಳನ್ನ ಅವರಿಗೆ ಸಿಕ್ಕೋ ಹಾಗೆ ನಾವು ಮಾಡ್ತಿದ್ದೀವಿ. ಅದಕ್ಕಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು. ವಾಟ್ಸಪ್ ಮುಖಾಂತರ ಬೇಕಾದರೂ ಸಂಪರ್ಕ ಮಾಡಬಹುದು. ಮತ್ತೆ ಮೊದಲನೇ ಪ್ರಶ್ನೆಗೆ ಬಂದ್ಬಿಡೋಣ. ಸೊಳ್ಳೆಗಳೇ ಇಲ್ಲದೆ ಇರೋ ದೇಶ ಯಾವುದು ಅಂತಂದ್ರೆ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಅಲ್ಲಿ ಯಾಕೆ ಸೊಳ್ಳೆಗಳು ಒಂದು ಸಿಕ್ಕೋದಿಲ್ಲ ಅಂತಂದ್ರೆ, ಅಲ್ಲಿ ವಾತಾವರಣ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಸೊಳ್ಳೆಗಳು ಇಲ್ಲ. ಮತ್ತೆ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಕಾಮೆಂಟ್ಸ್ ಹಾಕ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.